ಚಿಗ್ಗಾಂವಿ ತಾಲೂಕಿನ ಬಂಕಾಪುರದಲ್ಲಿ ಹರ್ ಘರ್ ತಿರಂಗಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಭರತ್ ಬೊಮ್ಮಾಯಿಯವರು, ತಿರಂಗ ನಮ್ಮ ದೇಶದ ಧ್ವಜ ಮಾತ್ರವಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಸ್ವಾಭಿಮಾನದ ಸಂಕೇತ ಎಂದು ಹೇಳಿದರು. ಭಾರತವು ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ. 2047ರ ವೇಳೆಗೆ ಭಾರತ ವಿಶ್ವದ ನಂಬರ್ 1 ರಾಷ್ಟ್ರವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಬಹಳ ಮಹತ್ವದಾಗಿದೆ. ಯುವಕರು ದೇಶದ ಆಸ್ತಿ. ಪ್ರತಿಯೊಬ್ಬರೂ ಏಕತೆ ಹಾಗೂ ದೇಶಭಕ್ತಿಯೊಂದಿಗೆ ಮುನ್ನಡೆಯಬೇಕು ಎಂದು ಭರತ್ ಬೊಮ್ಮಾಯಿಯವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂತೋಷ್ ದೊಡ್ಡಮನಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಇದ್ದರು. ಯುವಕರೇ, ಯುವತಿಯರೇ, ತಿರಂಗ ಕೇವಲ ಧ್ವಜವಲ್ಲ, ಅದು ನಮ್ಮ ದೇಶದ ಹೆಮ್ಮೆ, ಏಕತೆ ಮತ್ತು ಸ್ವಾಭಿಮಾನದ ಪ್ರತೀಕ. ಈ ತ್ರಿವರ್ಣ ಧ್ವಜವನ್ನು ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಅನ್ಕೊಂತೀನಿ. 3 ಕಲರ್ಗಳಿದಾವೆ: ಆರೆಂಜ್, ವೈಟ್ ಆ್ಯಂಡ್ ಗ್ರೀನ್. ಒಂದೊಂದು ಕಲರು ಒಂದೊಂದು ಏನೋ ಒಂದು ಸಿಂಬಲೈಸ್ ಮಾಡೋದು. ಆರೆಂಜ್ ಅಂತಂದರೆ ಕರೇಜ್ ಆ್ಯಂಡ್ ಸ್ಯಾಕ್ರಿಫೈಸ್, ಸೆಲ್ಫ್ಲೆಸ್ನೆಸ್. ವೈಟ್ ಅಂದರೆ ಪೀಸ್ಫುಲ್ ಮತ್ತು ಟ್ರೂತ್, ಸತ್ಯ ಮತ್ತು ಶಾಂತಿ. ಗ್ರೀನು ಗ್ರೋತ್ ಆ್ಯಂಡ್ ಪ್ರಾಸ್ಪೆರಿಟಿ. ನಮ್ಮ ಭಾರತ ದೇಶ ಹೆಂಗೆ ಮುಂದೆ ನಡಿಬೇಕನ್ನೋದನ್ನ ಈ ನಮ್ಮ 3 ಕಲರ್ ಮುಖಾಂತರ ನಮ್ಮ ಧ್ವಜವನ್ನು ನಮಗೆ ಸ್ವಾತಂತ್ರ್ಯ ಕೊಟ್ಟ ಸಂದರ್ಭದಲ್ಲಿ ಯೋಚನೆ ಮಾಡಿ ಧ್ವಜವನ್ನು ಮಾಡಿದ್ದಾರೆ. ನಾನು ಹೆಚ್ಚಿನ ಮಾತಾಡೋಕ್ಕೆ ಹೋಗಲ್ಲ, ಮಳೆಯ ಸಂದರ್ಭ ಇದೆ. 2 ವಿಚಾರ. ಭಾರತ ದೇಶದ ಇಡೀ ಜಗತ್ತಿನಲ್ಲಿ ಹೆಚ್ಚಿನ ಯುವಕರ ಸಂಖ್ಯೆ ಇರುವಂಥ ದೇಶ. ನೆಕ್ಸ್ಟ್ 10 ವರ್ಷ 20 ವರ್ಷ ಭಾರತ 2047 ಅಷ್ಟೊತ್ತಿಗೆ ಜಗತ್ತಿನಲ್ಲಿ ನಂಬರ್ 1 ದೇಶ ಆಗಲಿದೆ. ಯಾವಾಗ ನಮಗೆ 100 ವರ್ಷ ಸ್ವಾತಂತ್ರ್ಯ ಸಿಗುತ್ತೆ, ಜಗತ್ತಿನಲ್ಲಿ ನಂಬರ್ 1 ದೇಶ ಆಗ್ತೀವಿ. ಆ ಸಂಕಲ್ಪವೊಂದಿಗೆ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ತಾವೆಲ್ಲ ನೋಡಿದ್ದೀರಿ, ಎಷ್ಟು ರೋಡ್ ನೆಟ್ವರ್ಕ್ಗಳು ಬೆಳೆದಿದ್ದಾವೆ, ರೈಲ್ ನೆಟ್ವರ್ಕ್ಗಳು ಬಂದಿದ್ದಾವೆ, ವಂದೇ ಭಾರತ್ ಅಂತ ಟ್ರೈನ್ಗಳು ಬಂದಿದ್ದಾವೆ. ಅಷ್ಟೇ ಅಲ್ಲ, ಈಗೆಲ್ಲ ನಮ್ಮಂಥ ಯುವಕರಿಗೆ ಫೋನಲ್ಲಿ ಡಿಜಿಟಲ್ ಪೇಮೆಂಟ್ ಮಾಡುವ ಮುಖಾಂತರ, ಫೋನ್ಪೇ, ಗೂಗಲ್ ಪೇ ಮುಖಾಂತರ ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಇಡೀ ಜಗತ್ತಿನಲ್ಲಿ ಎಲ್ಲರೂ ಆಗ್ತಾ ಇದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಆಗ್ತಾ ಇದೆ. ಹೀಗೆ ಟೆಕ್ನಾಲಜಿ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಏರೋಸ್ಪೇಸ್ ಇರ್ಬೋದು, ನಾವು ಮುನ್ನುಗ್ತಾ ಇದ್ದೀವಿ. ನಾನು ಯುವಕರಲ್ಲಿ ಮನವಿ ಮಾಡೋದು ಒಂದೇ, ನಾನು ಒಬ್ಬ ಯುವಕನಾಗಿ ನೀವು ಎಲ್ಲ ಸೇರಿ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡೋಣ. ಈ ದೇಶದ ಏಕತೆಗೆ, ದೇಶದ ಸುರಕ್ಷತೆಗೆ ಮತ್ತು ದೇಶದ ಅಭಿವೃದ್ಧಿಗೆ ನೀವು ಕೈ ಜೋಡಿಸಿ ದೇಶವನ್ನು ಮುಂದೆ ಸಾಗಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ತಿರಂಗ ಧ್ವಜದೊಂದಿಗೆ ನೀವು ಸಾಗೋಣ. ರಾಷ್ಟ್ರಭಕ್ತಿಯ ಸಂದೇಶ ನೀವೆಲ್ಲ ಸೇರಿ ಸಾರೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ, ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ. ಈಗ ರಾಷ್ಟ್ರಗೀತೆಯನ್ನ तिरंगा अभियान की हर घर तिरंगा अभियान की जय जवान जय जवान बोलो भारत माता की वंदे वंदे येले बरले बोलो भारत माता की प्रधानी नरेंद्र मोदी जी ಅವರಿಗೆ चलो बड़े थे। चलो भारत माता की